ವಾಂತಿ ಬೇದಿ ಪ್ರಕರಣ ಸಂಬಂಧ ತುಮಕೂರಿನಲ್ಲಿ ಮಧುಗಿರಿ ತಾಲೂಕಿನ ಚಿನ್ನೇನಹಳ್ಳಿಗೆ ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದರು. ಘಟನೆ ಬಗ್ಗೆ ಮಾಹಿತಿ ಪಡೆದು ಪರಿಶೀಲನೆ ನಡೆಸಿದ ಅಶೋಕ್ ಚಿಕಿತ್ಸೆ ಪಡೆಯುತ್ತಿದ್ದವರ ಆರೋಗ್ಯ ವಿಚಾರಿಸಿದರು. ಶಾಸಕ ಸುರೇಶ್ ಗೌಡ ಸಾಥ್ ನೀಡಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು, ಡಿಎಚ್ಒ ಡಾಕ್ಟರ್ ಮಂಜುನಾಥ್ ಅಶೋಕ್ಗೆ ಮಾಹಿತಿ ನೀಡಿದರು. ಬಳಿಕ ಮಾತನಾಡಿದ ಆರ್ ಅಶೋಕ್, ನಾವು ಯಾವ ಯುಗದಲ್ಲಿದ್ದೀವಿ ಎಂಬುದು ಅರ್ಥವಾಗ್ತಿಲ್ಲ. 300ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದು 6 ಜನ ಮೃತಪಟ್ಟಿದ್ದಾರೆ. ಆದರೆ ಬೆಳಗ್ಗೆ ಡಿಸಿಗೆ ಫೋನ್ ಮಾಡಿದಾಗ 2 ಮೃತಪಟ್ಟಿರೋದು ಅಂದ್ರು. ಕಿಡ್ನಿ, ಲಿವರ್, ಇತರೆ ಸಮಸ್ಯೆಯಿಂದ ಮೃತಪಟ್ಟಿರೋದು ಅಂದ್ರು. ಯಾಕೋ ಅನುಮಾನ ಬಂತು. ಜನರನ್ನ ಕೇಳಿದ್ರೆ ಸತ್ಯ ಹೇಳಿದ್ರು ಅಂತ ಆರೋಪಿಸಿದ್ರು. ಅಲ್ಲದೆ ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ನೀಡಬೇಕು ಅಂತ ಆಗ್ರಹಿಸಿದ್ರು. ರಸ್ತೆಯ ಚರಂಡಿಗೆ ವೇಸ್ಟೇಜ್ ಬಿಟ್ಟ ಸ್ಯಾನಿಟರ್ ಕ್ಲೀನಿಂಗ್ ವಾಹನವನ್ನ ವಶಕ್ಕೆ ಪಡೆಯಲಾಗಿದೆ. ಸುರೇಶ್ ನಾಯಕ್ ಎಂಬ ಚಾಲಕ ಈ ವಿಕೃತ್ಯ ನಡೆಸಿದ್ದು ಸದಾಶಿವನಗರ ಸಂಚಾರಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಸಂಬಂಧಪಟ್ಟ ಸ್ಥಳಕ್ಕೆ ಹೋಗಿ ವಿಲೇವಾರಿ ಮಾಡದೆ ಬೇಜವಾಬ್ದಾರಿ ತೋರಿ ಮೇಕ್ರಿ ಸರ್ಕಲ್ನ ಅಂಡರ್ ಪಾಸ್ನ ಚರಂಡಿಗೆ ವೇಸ್ಟೇಜ್ ಬಿಟ್ಟು ಅಪಘಾತಕ್ಕೆ ಕಾರಣವಾಗಿದ್ದ. ಬೆಂಗಳೂರಿನ ಸಾರ್ವಜನಿಕ ಪಾರ್ಕ್ಗಳಲ್ಲಿ ಇನ್ನು ಮುಂದೆ ಬೆಳಿಗ್ಗೆ 5ರಿಂದ ರಾತ್ರಿ 10 ಗಂಟೆಯವರೆಗೂ ಅವಕಾಶ ನೀಡಲಾಗಿದೆ. ಈ ಹಿಂದೆ ಪಾರ್ಕ್ಗಳಲ್ಲಿ ಬೆಳಗ್ಗೆ 5ರಿಂದ 10ರವರೆಗೆ ಮತ್ತು ಸಂಜೆ 4ರಿಂದ 8ರವರೆಗೆ ಅವಕಾಶ ನೀಡಲಾಗಿತ್ತು. ಆದರೆ ಇದೀಗ ರಾತ್ರಿ 10ರವರೆಗೆ ಮುಕ್ತ ಅವಕಾಶ ನೀಡಲಾಗಿದ್ದು ವಾಯು ವಿಹಾರಿಗಳು, ಸಾರ್ವಜನಿಕರು ಖುಷಿಯಾಗಿದ್ದಾರೆ. ಮತ್ತೊಂದೆಡೆ ಪಾರ್ಕ್ಗಳಲ್ಲಿ ಸಿಸಿಟಿವಿ, ಪೊಲೀಸ್ ಗಸ್ತು ಹೆಚ್ಚಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸಂಗೀತ ಮೊಬೈಲ್ 50ನೇ ವರ್ಷದ ಸುವರ್ಣ ಸಂಭ್ರಮ ಆಚರಿಸಿಕೊಂಡಿದೆ. ನಗರದ ಗಾಂಧಿ ಬಜಾರ್ನಲ್ಲಿರುವ ಸಂಗೀತ ಶೋರೂಂನಲ್ಲಿ ನಡೆದ ಸಂಭ್ರಮಾಚರಣೆಯಲ್ಲಿ ಮಾತನಾಡಿದ ಮ್ಯಾನೇಜಿಂಗ್ ಡೈರೆಕ್ಟರ್ ಸುಭಾಷ್ ಚಂದ್ರ, ಮೊಬೈಲ್, ಸ್ಮಾರ್ಟ್ ಟಿವಿ, ಲ್ಯಾಪ್ಟಾಪ್ ಸೇರಿ ಅನೇಕ ಪ್ರಾಡಕ್ಟ್ಗಳ ಮೇಲೆ ಗ್ರಾಹಕರಿಗೆ ಆಫರ್ ನೀಡಿದೆ. ಯಾವುದೇ ಪ್ರಾಡಕ್ಟ್ ಖರೀದಿಸಿದ್ರೂ 50% ಕ್ಯಾಶ್ ಬ್ಯಾಕ್ ಕೊಡ್ತಿದ್ದೇವೆ. ಲೈಫ್ ಇನ್ಶೂರೆನ್ಸ್ ಕೊಡ್ತಿದ್ದೇವೆ. ಜಿಯೋ ಜೊತೆ ಏರ್ ಫೈಬರ್ ತಗೊಂಡ್ರೆ ಎಲ್ಲ ಫ್ರೀ ಕೊಡ್ತಿದ್ದೇವೆ ಅಂತ ಮಾಹಿತಿ ನೀಡಿದರು.